ಹಾಯ್ ಫ್ರೆಂಡ್ಸ್, ಮಧುಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಸುಲಭವಾಗಿ ಮತ್ತು ಕೆಲವೇ ಪದಾರ್ಥಗಳನ್ನು ಬಳಸಿ ರುಚಿಯಾದ ಮಶ್ರೂಮ್ ಬಿರಿಯಾನಿನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಫಸ್ಟು ಕುಕ್ಕರ್ಗೆ 1 ಕಪ್ ಆಗೋಷ್ಟು ಅಡುಗೆ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಕಾದ ನಂತರ ಅದಕ್ಕೆ ತೋರಿಸ್ತಿರೋಷ್ಟು ಮಸಾಲೆ ಪದಾರ್ಥಗಳನ್ನು ಹಾಕಿ ಅದರ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕು. ಆದಮೇಲೆ ಒಂದು ಮೀಡಿಯಮ್ ಗಾತ್ರದ ಹಚ್ಕೊಂಡಿರ್ತಕ್ಕಂಥ ಈರುಳ್ಳಿ, 1 ಕಪ್ ಹಸಿ ಬಟಾಣಿ, ಹಾಗೆ ಇಲ್ಲಿ ನಾನು 200 ಗ್ರಾಮ್ ಆಗೋಷ್ಟು ಮಶ್ರೂಮ್ಸ್ನ ಚೆನ್ನಾಗಿ ತೊಳೆದು 2 ಭಾಗವಾಗಿ ಹಚ್ಚಿ ಹಾಕ್ಕೋತಿದ್ದೀನಿ. ಹಾಗೆ 2 ಸಣ್ಣಗೆ ಹಚ್ಚಿರ್ತಕ್ಕಂಥ ಟೊಮೆಟೊ ಹಾಕಿ 5 ನಿಮಿಷದವರೆಗೂ ಬಾಡಿಸ್ಕೋಬೇಕು. ಈಗ ಮಿಕ್ಸರ್ ಜಾರ್ಗೆ ಧನಿಯಾ, ಜೀರಿಗೆ, ಸೋಂಪು, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಷ್ಟು ಹಾಗೂ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು 1 ಕಪ್ಪು ಇಷ್ಟು ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಇದನ್ನು ಮಿಶ್ರಣನ ಕುಕ್ಕರಲ್ಲಿ ಬೇಯ್ತಿರ್ತಕ್ಕಂಥ ಮಿಶ್ರಣ ಜೊತೆ ಮಿಕ್ಸ್ ಮಾಡಿ ಅದು ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೋಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಇದಕ್ಕೆ ನಾವು 2 ಗ್ಲಾಸ್ ಹಾಕಿದರೆ ಅದಕ್ಕೆ 4 ಗ್ಲಾಸ್ ಆಗೋವಷ್ಟು ನೀರು ಹಾಕ್ಕೋಬೇಕು. ಆ ನೀರು ಬಿಸಿನೀರೇ ಆಗಿರಬೇಕು. ತಣ್ಣೀರು ಹಾಕೋದ್ರಿಂದ ಅದ್ರ ರುಚಿನೇ ಬದಲಾಗ್ಬಿಡುತ್ತೆ. ಅದರಿಂದ ಯಾವುದೇ ಅಡುಗೆಗಳಾಗಲಿ ಬಿಸಿನೀರು ಉಪಯೋಗಿಸೋದು ಉತ್ತಮ. ಇದಕ್ಕೆ ನಾನು 2 ಗ್ಲಾಸ್ ಅಕ್ಕಿ ಹಾಕ್ಕೊಂಡಿರೋದ್ರಿಂದ 4 ಗ್ಲಾಸ್ ನೀರು ಹಾಕ್ಕೋತಿದ್ದೀನಿ. ಅದು ಚೆನ್ನಾಗಿ ಕುದಿ ಬಂದಮೇಲೆ ಅದಕ್ಕೆ 2 ಗ್ಲಾಸ್ ಆಗೋಷ್ಟು ನೆನೆಸಿರ್ತಕ್ಕಂಥ ಅಕ್ಕಿ ಹಾಕ್ಕೋತಿದ್ದೀನಿ. ಇಲ್ಲಿ ನಾನು ಸೋನಾ ಮಸೂರಿ ಅಕ್ಕಿ ಬಳಸ್ತಿದ್ದೀನಿ, ನೀವು ಯಾವ್ದು ಬೇಕಾದರೂ ಬಳಸ್ಬೋದು. ಇದನ್ನು ಆದಷ್ಟು ಅರ್ಧ ಬೇಯೋವರೆಗೂ ಅದನ್ನು ಓಪನ್ನಲ್ಲೇ ಬೇಯಿಸ್ಕೋಬೇಕು. ಆಗ ಮಿಕ್ಸಿಂಗ್ ಚೆನ್ನಾಗಾಗುತ್ತೆ ಮತ್ತು ಅನ್ನ ಕೂಡ ನುಣ್ಣಗಾಗೋದಿಲ್ಲ. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ 1 ವಿಸಿಲ್ ಆಗೋವರೆಗೂ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಹೀಗೆ ಮಾಡೋದ್ರಿಂದ ಅದರ ಪರಿಮಳನೂ ಹೆಚ್ಚುತ್ತೆ, ರುಚಿ ಕೂಡ ಹೆಚ್ಚುತ್ತೆ, ಒಳ್ಳೆ ದಮ್ ಕಟ್ಟಿ ಚೆನ್ನಾಗಿ ಬೇಯುತ್ತೆ ಕೂಡ. ಲಾಸ್ಟಲ್ಲಿ ಒಗ್ಗರಣೆ ಸೌಟ್ಗೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಕಾದ ನಂತರ ಗೋಡಂಬಿ ಚೂರುಗಳನ್ನ ಹಾಕಿ ಫ್ರೈ ಮಾಡಿ ಹಚ್ಕೊಂಡಿರ್ತಕ್ಕಂತಹ ಕೊತ್ತಂಬರಿ ಸೊಪ್ಪಿನ ಜೊತೆಗೆ ಮಾಡ್ಕೊಂಡಿರ್ತಕ್ಕಂತಹ ರೈಸ್ ಮೇಲೆ ಹರಡ್ಕೋಬೇಕು. ಕೊನೆಯದಾಗಿ ಮೊಸರು ಬಜ್ಜಿ ಜೊತೆ ಮಶ್ರೂಮ್ ಬಿರಿಯಾನಿ ಸವಿಯಲು ಸಿದ್ಧ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸ್ಕೊಡಿ. ಥ್ಯಾಂಕ್ ಯು.